ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ. ಒಬ್ಬನೇ ಶಿವ ಒಬ್ಬನೇ ಯುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸಂತೋಷ್ ಆನಂದ್ ರಾಮ್ ಅವರು ಬರೆದಂತಹ ಈ ಹಾಡು ತುಂಬ ಪ್ರಸ್ತುತತೆಗೆ ತುಂಬ ಸತ್ಯವಾದಂಥ ಹಾಡು. ಒಬ್ಬನೇ ಶಿವ ಅಂದರೆ ದೇರ್ ಈಸ್ ನೋ ಡೌಟ್ ನಮ್ಮ ಕನ್ನಡದ ಹೆಮ್ಮೆಯ ನಟ ಕರ್ನಾಟಕ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರನ್ನು ಒಬ್ಬನೇ ಶಿವ ಅಂತೀವಿ. ಹಾಗೆ ಒಬ್ಬನೇ ಯುವ ಅಂದಾಗ ದೊಡ್ಡ ಮನೆಯ ಯುವರಾಜ ಗುರು ಅವರನ್ನು ಯುವ ಸಿನಿಮಾದ ಮೂಲಕ ನಾವು ಎಲ್ಲರೂ ಯುವರಾಜ ಅಂತೀವಿ. ಒಬ್ಬನೇ ಶಿವ ಒಬ್ಬನೇ ಯುವ ಆ ಹಾಡು ತುಂಬ ದೊಡ್ಡ ಮಟ್ಟಕ್ಕೆ ಸುದ್ದಿಯಾಗಿದೆ. ದೊಡ್ಡ ಮನೆಯ ವಿಚಾರವನ್ನು ನಾವು ಮಾತಾಡ್ತಾ ಹೋದಾಗ ಅಣ್ಣಾವರ ಕಾಲದಿಂದಲೂ ಅಂದರೆ ಅಣ್ಣಾವರು ಓಡಾಡದಂತಹ ಚಾಮರಾಜನಗರದಲ್ಲಿ ಯುವರಾಜ್ಕುಮಾರ್ ಅವರ ಒಬ್ಬನೇ ಶಿವ ಒಬ್ಬನೇ ಯುವ ಹಾಡು ಬಿಡುಗಡೆ ಆಯಿತು. ಚಾಮರಾಜೇಶ್ವರ ದೇವಸ್ಥಾನದ ಸನ್ನಿಧಿಯಲ್ಲಿ ಪೂಜೆ ಮಾಡಿಕೊಂಡು ಆಚೆ ಬಂದ ನಂತರ ಯುವರಾಜ್ಕುಮಾರ್ ಅವರನ್ನು ಅಪ್ಪಿಕೊಂಡಂಥ ರೀತಿ, ಜನರು ಅವರನ್ನು ಮುದ್ದಾಡಿದಂಥ ರೀತಿ, ವಾವ್, ದೊಡ್ಡ ಮನೆ ಯಾವುದೇ ಕಾರಣಕ್ಕೂ ತನ್ನ ಅಸಲಿಯತ್ತನ್ನು, ತನ್ನ ಅದ್ಭುತವಾದಂತಹ ಪವಾಡವನ್ನು ಕಳೆದುಕೊಳ್ಳೋದಿಲ್ಲ ಅನ್ನೋದಕ್ಕೆ ಮತ್ತೊಮ್ಮೆ ಪೂರಕವಾಗಿ ಸಾಕ್ಷಿಯಾಗಿ ನಿಂತದ್ದು ಮೊನ್ನೆ ಯುವ ಚಿತ್ರದ ಹಾಡು ಬಿಡುಗಡೆಯಾದಂಥ ಸಂದರ್ಭ. ಮಾಧ್ಯಮದವರೆಲ್ಲರಿಗೂ ನಮ್ಮೆಲ್ಲರಿಗೂ ಖುಷಿಯಾಗುವಂಥದ್ದು ಯುವ ರಾಜ್ಕುಮಾರ್ ಅವರನ್ನು ನೋಡಿದಾಗ ಅಲ್ಲಿದ್ದಂತಹ ಅಭಿಮಾನಿಗಳು, ಅಲ್ಲಿದ್ದಂತಹ ಎಲ್ಲ ಪ್ರೇಕ್ಷಕ ವರ್ಗ, ಸಿನಿಮಾವನ್ನು ಪ್ರೀತಿಸುವಂತಹ ಜನ ಅಪ್ಪು 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 ಅಂತ ಇದ್ದರು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರನ್ನು ಯುವನಲ್ಲಿ ನೋಡುವಂತಹ ಆ ಒಂದು ಹಂಬಲ, ಆ ಆಸೆಗೆ ಸಂತೋಷ್ ಆನಂದ್ ರಾಮ್ ಅವರು ಬರೆದಂತಹ ಒಬ್ಬನೇ ಶಿವ ಒಬ್ಬನೇ ಯುವ ಅನ್ನುವಂಥ ಹಾಡು ಮನಸ್ಸಿಗೆ ನಾಟಿದೆ, ಹೃದಯಕ್ಕೆ ನಾಟಿದೆ. ಎಲ್ಲ ಕನ್ನಡದ ಅಭಿಮಾನಿ ದೇವರುಗಳಿಗೆ ಆ ಹಾಡು ತುಂಬ ಪಸಂದಾಗಿದೆ. ಸಾಮಾನ್ಯವಾಗಿ ಒಬ್ಬ ರೈಟ್ರು ಬರೆದಂತಹ ಆ ಹಾಡು ಅಂದರೆ ಎಲ್ರಿಗೂ ಇಷ್ಟ ಆಗೋದಕ್ಕೆ ಒಂದಷ್ಟು ವಿಷಯಗಳು ಬೇಕಾಗ್ತವೆ. ಫಾರ್ ಎಕ್ಸಾಂಪಲ್, ಅಣ್ಣವ್ರನ್ನ ಪ್ರೀತಿಸುವಂತಹ ಜನ, ಶಿವಣ್ಣನನ್ನು ಪ್ರೀತಿಸುವಂತಹ ಜನ, ರಾಘಣ್ಣ, ಪುನೀತ್ ಸರು, ವಿನಯ್ ರಾಜ್ಕುಮಾರು, ಹೀಗೆ ಎಲ್ಲ ವಿಷಯಗಳನ್ನು ತುಂಬ ಹತ್ತಿರದಿಂದ ನೋಡುವಂತಹ ಜನಕ್ಕೆ ಯುವ ತುಂಬ ಹತ್ತಿರವಾಗಿದ್ದು ಈ ಹಾಡಿನ ಮೂಲಕ ಅಂದರೆ ತಪ್ಪಾಗಲಿಕ್ಕಿಲ್ಲ. ಸಂತೋಷ್ ಆನಂದ್ ರಾಮ್ ಅವರು ಬಳಸಿರುವಂತಹ ಪದಗಳು ತುಂಬ ಸೂಕ್ಷ್ಮವಾದಂತಹ ನೆಲೆಗಟ್ಟಿನ ಪದಗಳು, ಜೊತೆಗೆ ಆ ಹಾಡಿನಲ್ಲಿರುವಂತಹ ಆ ಮಾಸ್ ಫೀಲಿಂಗನ್ನು ಕೂಡ ಯುವ ರಾಜ್ಕುಮಾರ್ ಅವರು ತುಂಬ ಪರ್ಫೆಕ್ಟಾಗಿ ಫುಲ್ಫಿಲ್ ಮಾಡಿದ್ದಾರೆ ಅನ್ನುವಂತಹ ದೃಷ್ಟಿಕೋನದೊಂದಿಗೆ ನಿನ್ನೆ ಅಷ್ಟೇ ಶಿವಣ್ಣ ಅವ್ರನ್ನ ಇಟ್ಕೊಂಡು ಯುವ ಅವರು ಒಂದು ರೀಲ್ಸ್ ಮಾಡ್ತಾರೆ, ಒಬ್ಬನೇ ಶಿವ ಒಬ್ಬನೇ ಯುವ ಅಂತ. ಅದು ಪರ್ಫೆಕ್ಟ್ ಪಿಚ್ ಆಗಿದೆ, ಪರ್ಫೆಕ್ಟ್ ಮ್ಯಾಚ್ ಆಗಿದೆ. ಈ ಥರದ ಒಂದು ಸಾಹಿತ್ಯವನ್ನು ಸ್ಟಾರ್ಗಳು ತಮ್ಮ ಜೊತೆಗೆ ತಾವು ಹೆಜ್ಜೆ ಹಾಕ್ತಾ ನಡ್ಕೊಂಡು ಅದಕ್ಕೊಂದು ಬೇರೆ ಥರದ ಡೈಮೆನ್ಷನ್ ಕೊಟ್ಟಾಗ ಆ ಹಾಡು ಆಬ್ವಿಯಸ್ಲಿ ಹಿಟ್ ಆಗುತ್ತೆ. ಒಬ್ಬನೇ ಶಿವ ಒಬ್ಬನೇ ಯುವ ಕನ್ನಡದ ಒಂದು ಅದ್ಭುತವಾದಂತಹ ಹಾಡು ಆಗಿದ್ದರಲ್ಲಿ ಯಾವುದೇ ಥರದ ಡೌಟ್ ಇಲ್ಲ. ಸಂತೋಷ್ ಆನಂದ್ ರಾಮ್ ಅವರಿಗೆ ಪುನೀತ್ ರಾಜ್ಕುಮಾರ್ ಅವರ ಮೇಲೆ ಎಷ್ಟು ಪ್ರೀತಿನೋ ಅದೇ ಪ್ರೀತಿಯನ್ನು ಇಲ್ಲಿ ಯುವ ಅವರ ಮೇಲೆ ತೋರಿಸಿದ್ದು. ಆ ಹಾಡಿನ ಮೂಲಕ ಅಪ್ಪು ಸರ್ಗೆ ದೊಡ್ಡದೊಂದು ಸಲಾಮನ್ನು ಹೇಳಿದ್ದಾರೆ ಸಂತೋಷ್ ಆನಂದ್ ರಾಮ್ ಅವರು. ಹೊಂಬಾಳೆ ಪಿಕ್ಚರ್ಸ್ನಲ್ಲಿ ಬರ್ತಿರುವಂತಹ ಹೊಂಬಾಳೆ ಬ್ಯಾನರ್ನವರು ಯಾವುದೇ ಸಿನಿಮಾವನ್ನು ಮಾಡಲಿ ಆ ಸಿನಿಮಾಗೆ ಬೇಕಾದಂತಹ ಎಲ್ಲ ಪೂರ್ವ ತಯಾರಿಗಳನ್ನು ಹೇಗೆ ಮಾಡ್ಕೊಂಡಿರ್ತಾರೋ ಅದೆಲ್ಲವನ್ನು ಇವಾಗೂ ಕೂಡ ಅಪ್ಲಿಕೇಬಲ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಆ ಹಾಡು ಚಾಮರಾಜನಗರದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿ ಬಿಡುಗಡೆಯಾಗಿದೆ. ಜೊತೆಗೆ ಆ ಹಾಡನ್ನು ಜನ, ಇಡೀ ಕರ್ನಾಟಕದ ಎಲ್ಲ ಅಭಿಮಾನಿಗಳು ಅದನ್ನು ಪ್ರೀತಿಯಿಂದ ಅಪ್ಪಿಕೊಂಡಿದ್ದು ಎಷ್ಟು ಸತ್ಯನೋ. ಮಾರ್ಚ್ 29ಕ್ಕೆ ರಾಜ್ಯಾದ್ಯಂತ ಬರ್ತಿರುವಂತಹ ಯುವ ಸಿನಿಮಾಗಾಗಿ ನಾವೆಲ್ಲರೂ ಕಾಯ್ತಾ ಇದ್ದೀವಿ ಅನ್ನುವಂಥ ಸಂದೇಶವನ್ನು ನೇರವಾಗಿ ಕೊಟ್ಟಿದ್ದಾರೆ. ಎಲ್ಲ ಕಾಮೆಂಟ್ಸ್ಗಳನ್ನು ನೋಡಿದಾಗ ಬಹಳ ಖುಷಿಯಾಗುತ್ತೆ. ರಾಘವೇಂದ್ರ ರಾಜ್ಕುಮಾರ್ ಅವರು ಇಂಡಸ್ಟ್ರಿ ಕೊಟ್ಟಂತಹ ಸೇವೆ, ಅದಕ್ಕೆ ಪೂರ್ವಕವಾಗಿ ವಿನಯ್ ರಾಜ್ಕುಮಾರ್ ಅವರು ಕೂಡ ದೊಡ್ಡ ಮಟ್ಟಕ್ಕೆ ಸುದ್ದಿ ಆಗ್ತಾ ಇದ್ದಾರೆ. ಅದರ ಜೊತೆಗೆ ಮೊದಲ ಹೆಜ್ಜೆಯಾಗಿ, ಮೊದಲ ಮಾತಾಗಿ, ಮೊದಲ ಪ್ರಯತ್ನದೊಂದಿಗೆ ಬರ್ತಿರುವಂತಹ ಯುವ ರಾಜ್ಕುಮಾರ್ ಅವರನ್ನು ನಾವೆಲ್ಲರೂ ಪ್ರೀತಿಯಿಂದ ವೆಲ್ಕಮ್ ಮಾಡೋಣ. ಒಬ್ಬನೇ ಶಿವ ಒಬ್ಬನೇ ಯುವ ಅನ್ನುವಂಥದ್ದು ಇತಿಹಾಸದ ಪುಟಗಳಲ್ಲಿ ಚಿರಸ್ಮರಣೀಯವಾಗಿ ಸ್ಫುಟಿತವಾಗಲಿ. ಜೊತೆಗೆ ದೊಡ್ಡ ಮನೆಗೆ ಯಾವುದೇ ಕಾರಣಕ್ಕೂ ನಾವು ಚಿರಋಣಿಯಾಗಿರ್ತೀವಿ. ಇದು ಕನ್ನಡ ಪಿಕ್ಚರ್ನ ವಿಶೇಷವಾದ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್.